ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ, ಯಾವಾಗಲೂ ಡೈಲಿ ವಿಡಿಯೋ ಮಾಡೋಣ ಅಂದ್ಕೊತೀನಿ, ಬಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಈ ವಿಡಿಯೋನೂ ಅಷ್ಟೇ ಮಾಡಿ ತುಂಬ ದಿನ ಆಗಿತ್ತು, ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಇವತ್ತಾಗಿದೆ. ಎಲ್ಲದಕ್ಕೂ ಕ್ಷಮೆ ಇರಲಿ. ಆ್ಯಂಡ್ ಇವತ್ತು ನಾನು ಮಾಡ್ತಾಯಿರೋದು ಹೊಸಕೋಟೆ ದಮ್ ಬಿರಿಯಾನಿ. ಫಸ್ಟ್ ಟೈಮ್ ನಾನು ಮಸಾಲೆ ಎಲ್ಲ ರುಬ್ಬಿ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರುಬ್ಬಿ ಮಾಡೋದು ಬೇರೆ, ಇಲ್ಲಿ ಮಾಡ್ತಾ ಇರೋದೇ ನಾನು ಬೇರೆ. ಓಕೆ, ಏನೇನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಟೊಮೊಟೊ ಹಣ್ಣು, ಅದು ಅಷ್ಟೇ ಹುಳಿ ಟೊಮೊಟೊ ಹಣ್ಣು ಒಂದು 3 ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದರಲ್ಲಿ ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದು 3 ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆನ ಕಾಯಕ್ಕಿಕ್ಕಿ ಅದಕ್ಕೆ ಒಂದು 3 ರಿಂದ 4 ಸ್ಪೂನು ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಆ ನಂತರ ಅದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಬಿರಿಯಾನಿಗೆ ಆಗಲಿ ರೈಸ್ ಐಟಮ್ಗೆ ಆಗಲಿ ಆಯಿಲಿ ಫೀಲ್ ಜಾಸ್ತಿ ಇದ್ರೇ ಅದು ರುಚಿ ಸಿಗೋದು. ಹಾಗಾಗಿ ಸ್ವಲ್ಪ ನಾನು ರೈಸ್ ಐಟಮ್ಗೆ ಆಯಿಲ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ನೆಕ್ಸ್ಟು ಮಸಾಲೆ ಐಟಮ್ ಏನೇನಿತ್ತು ಅದನ್ನು ಸ್ಪೈಸಸ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ಮೆಲ್ ಕೂಡ ಫುಲ್ಲು ಹೋಗಬೇಕು ಆ್ಯಂಡ್ ಗೋಲ್ಡನ್ ಬ್ರೌನ್ ಕಲರ್ ಕೂಡ ಆಗಬೇಕು. ಪೇಸ್ಟು ನಾವು ಎಷ್ಟು ಬಾಡಿಸ್ತೀವಿ ಈ ಕಲರಲ್ಲಿ ಬಂತು ಅಂದರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಈಗ ನಾನು ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಕೂಡ ರುಬ್ಕೊಂಡಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಆ ಮಿಶ್ರಣ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಎಲ್ಲ ನಾವು ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಅದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೊಟೊ ಹಣ್ಣು ಕೂಡ ಅಷ್ಟೇ ರುಬ್ಬಿದ್ದು ಹಾಕ್ಕೊಳ್ತಾ ಇದ್ದೀನಿ. ಅದು ಆ ಮಿಶ್ರಣ ಜೊತೆ ಮಿಕ್ಸ್ ಮಾಡಿಕೊಂಡು ಆ ಆಯಿಲ್ ಏನು ಹಾಕಿದ್ವಿ ಅದು ಬಿಡ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಏನೇನು ಹಾಕಿದ್ವೋ ಈ ಐಟಮ್ಸೇ ಸಾಕು ಮನೆ ತುಂಬ ಬಿರಿಯಾನಿ ಸ್ಮೆಲ್ ಹರಡೋಕ್ಕೆ. ಅದಕ್ಕೂ ಸ್ವಲ್ಪ ಇನ್ನೂ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ನಾವು ಚಿಕನ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ತಾಯಿದ್ದೀವಿ ಆ್ಯಂಡ್ ಚಿಲ್ಲಿ ಕೂಡ ಯೂಸ್ ಮಾಡ್ತಾಯಿದ್ದೀವಿ. ಯಾಕಂದರೆ ಸ್ಪೈಸಿನೂ ಬೇಕು, ಹಾಗೆ ಎಲ್ಲ ಫ್ಲೇವರು ಒಂದು ನಾನ್ ವೆಜ್ ಫುಡ್ಡಲ್ಲಿ ಇದ್ದರೆ ಮಾತ್ರ ನಮಗೆ ನಾನ್ ವೆಜ್ ತಿನ್ನೋಕ್ಕೆ ಇಷ್ಟ ಆಗೋದು. ಹಾಗಾಗಿ ಆ್ಯಂಡ್ ನಾವು ರೈಸ್ಗೆ ಏನು ಹೇಳಿದ್ರು ಚಿಕನ್ಗಾದರೂ ಗ್ರೇವಿ ಖಾರ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ಸಾಲ್ಟ್ ಕೂಡ ಹಾಕಿ ನೆಕ್ಸ್ಟ್ ಅದಕ್ಕೆ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀವಿ. ಚಿಕನ್ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಅದು ಬೇಗ ಬೈಲರ್ ಆಗಿರೋದ್ರಿಂದ ಬೇಗನೆ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಮೊಸರು ಕೂಡ ಹಾಕ್ಕೋಬೇಕು. ಸ್ವಲ್ಪ ಲೇಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮರ್ತೋಗ್ಬಿಡ್ತು. ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ನಾನ್ ವೆಜ್ ಐಟಮ್ ಮಾಡಬೇಕಾದ್ರೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ವೆಜ್ಜಲ್ಲಿ ಬರಲ್ಲ ಅವರು, ನಾನ್ ವೆಜ್ಜಲ್ಲಿ ಮಾತ್ರ ಹೆಲ್ಪ್ ಮಾಡ್ತಾರೆ. ಮೊಸರೆಲ್ಲ ಹಾಕಾದ್ಮೇಲೆ ಒಂದು 5 ರಿಂದ 10 ಮಿನಿಟ್ಸ್ ಅದನ್ನು ಬೇಯೋಕ್ಕೆ ಅಂತ ಬಿಡಬೇಕು. 5 ಮಿನಿಟ್ಸ್ ಆದಮೇಲೆ ಈ ಚಿಕನ್ ನೋಡೋಕ್ಕೆ ಈ ರೀತಿ ಇರುತ್ತೆ. ಇದರಲ್ಲೇ ಕೂಡ ಚಿಕನ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಅಕ್ಕಿ ಎಷ್ಟು ಅಳತೆ ತೊಗೊಂಡಿದ್ದೀವಿ ಆ ಅಳತೆಗೆ ತೊಗೊಂಡು ಫಸ್ಟು ಅಕ್ಕಿ ಹಾಕಾದ್ಮೇಲೆ 1-2 ಸಲ ತಿರುಗಬೇಕು. ಅದಾದಮೇಲೆ ಅದಕ್ಕೆ ಎಷ್ಟು ಕ್ವಾಂಟಿಟಿ ಇದೆ ಆ ಕ್ವಾಂಟಿಟಿಯಲ್ಲಿ ನಾವು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಾನು ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡ್ಕೋಬೇಕು. ನನಗೆ ಪಾತ್ರೆಯಲ್ಲಿ ಅಡುಗೆ ಮಾಡೋಕ್ಕೆ ಬರಲ್ಲ. ಅಂದರೆ ಅನ್ನ ಐಟಮ್ಗಳು ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಟೊಮೊಟೊ ಬಾತ್ ಆಗಿರ್ಬೋದು, ಇದು ಯಾವುದೇ ಐಟಮ್ಸ್ ನಂಗೆ ಮಾಡೋಕ್ಕೆ ಬರಲ್ಲ. ಯಾಕಂದರೆ ನನಗೆ ಕುಕ್ಕರಲ್ಲಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಇದರಲ್ಲಿ ನನಗೆ ಮುಳ್ಳಕ್ಕಿ ಆಗುತ್ತೆ, ಇಲ್ಲಾಂದರೆ ಅನ್ನ ಮೆತ್ತೆ ಆಗುತ್ತೆ. ಈ ಥರ ಪ್ರಾಬ್ಲಮ್ ಆಗೋದ್ರಿಂದ ನಾನು ಜಾಸ್ತಿ ಪಾತ್ರೆಗೆ ಯೂಸ್ ಮಾಡಲ್ಲ, ಕುಕ್ಕರಲ್ಲೇ ಮಾಡ್ತೀನಿ. ಬಟ್ ಫಸ್ಟ್ ಟೈಮ್ ಮಾಡೋಣ ಅಂತ ಟ್ರೈ ಮಾಡಿದೆ. ನೋಡಿ, ಅಕ್ಕಿಯಲ್ಲಿ ಹಾಕಿ ಒಂದು ಸ್ವಲ್ಪ ಆದಮೇಲೆ ಈ ರೀತಿ ಆಗಿದೆ. ಕೊನೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿಲ್ಲ, ಬಿಕಾಸ್ ನಾನು ಮುಂಚಿತವಾಗೇ 3 ಟೊಮೊಟೊ ಹಣ್ಣು ರುಬ್ಬಿ ಹಾಕಿದ್ರಿಂದ ಅದರಲ್ಲೇ ಹುಳಿ ಅಂಶ ಇರೋದ್ರಿಂದ ನಾನು ಇವಾಗ ನಿಂಬೆಹಣ್ಣು ಹಾಕ್ಕೊಂಡಿಲ್ಲ. ಮತ್ತು ಒಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳು ಖಾರ ಆದರೆ ತಿನ್ನೋದಿಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಇದನ್ನು ನಾನು ಕ್ಲೋಸ್ ಮಾಡಿ ದಮ್ ಕಟ್ಟೋಕ್ಕೆ ಇಕ್ಕಿದ್ದೀನಿ. ಹೇಗಾಗಿದೆ ಅಂತ ನೋಡಿ, ಯಾಕಂದರೆ ನನಗೂ ಅನ್ನ ಆಗೋವರೆಗೂ ಭಯ ಇರುತ್ತೆ. ಇಲ್ಲಾಂದ್ರೆ ಒಂದು 3 ರಿಂದ
ಒಂದು 5-6 ಸಲಿನೇ ಓಪನ್ ಮಾಡಿ ನೋಡಿದ್ದೀನಿ. ನನಗೆ ಅಷ್ಟು ಭಯ ಯಾಕಂತಂದರೆ ಪಾತ್ರೆಲಿ ಮಾಡೋಕ್ಕೆ ನನಗೆ ಬರಲ್ಲ. ಆ್ಯಂಡ್ ನಾನು ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸಲಾಡ್ನ. ಊಟಕ್ಕೆ ಕೂರೋಕ್ಕೂ ಮುಂಚೆ ಸೌತೆಕಾಯಿ ಫುಲ್ಲು ಖಾಲಿಯಾಗಿತ್ತು, ಬರೀ ಈರುಳ್ಳಿ ಮತ್ತು ರೈತ ಎರಡೇ ನಾವು ತಿಂದಿದ್ದು. ಸೊ ನೋಡಿ ಬನ್ನಿ ಹೇಗಿದೆ, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.